ಕನ್ನಡ ಸಿನಿಮಾಗಳಲ್ಲಿ ಆ 80-90ರ ದಶಕದ ಟೈಮ್ನಲ್ಲಿ ಒಬ್ಬ ಭೀಕರ ವಿಲನ್ ಎಂಟ್ರಿ ಆಗುತ್ತೆ. ಹ್ಮ್ ಕಣ್ಣು ಕೆಂಪಾಗಿಸ್ಕೊಂಡು ಅಬ್ಬರದ ಧ್ವನಿಯಲ್ಲಿ ಅವರು ಸ್ಕ್ರೀನ್ ಮೇಲೆ ಬಂದ್ರೆ ಇಡೀ ಥಿಯೇಟರ್ ಒಂಥರ ಸ್ತಬ್ಧ ಆಗ್ತಾ ಇತ್ತು. ನಿಜ. ಆ ಗರ್ಜನೆಗೆ ಜನ ಖಂಡಿತವಾಗ್ಲೂ ಹೆದರ್ತಾ ಇದ್ರು. ಹೌದು. ಆದರೆ ಆಶ್ಚರ್ಯ ಏನಂದ್ರೆ ಅದೇ ವ್ಯಕ್ತಿ ಕ್ಯಾಮ್ರಾ ಆಫ್ ಆದ ತಕ್ಷಣ ಯಾರಿಗೂ ನೋವು ಮಾಡದ ಅತ್ಯಂತ ಮೃದು ಸ್ವಭಾವದ ಮನುಷ್ಯ ಆಗಿದ್ರು ಅಂದ್ರೆ ನಂಬೋಕೆ ಕಷ್ಟ ಆಗತ್ತೆ. ಸಿಗರೇಟು, ಮದ್ಯಪಾನದಂತಹ ಯಾವ ಕೆಟ್ಟ ಚಟಗಳು ಅವರಿಗಿರ್ಲಿಲ್ಲ. ಅಂದ್ರೆ ಸ್ಕ್ರೀನ್ ಮೇಲಿನ ಆ ಕ್ರೂರತೆಗೂ ರಿಯಲ್ ಲೈಫ್ನ ಸಾತ್ವಿಕತೆಗೂ ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ಇವತ್ತು ನಾವು ಲಭ್ಯವಿರುವ ಕೆಲವು ಹಳೆಯ ಯೂಟ್ಯೂಬ್ ಇಂಟರ್ವ್ಯೂಸ್ಗಳು, ವಿಕಿಪೀಡಿಯಾ ಆರ್ಟಿಕಲ್ಗಳು ಮತ್ತೆ ಸುವರ್ಣ ನ್ಯೂಸ್ನ ಕೆಲವು ವರದಿಗಳ ಆಧಾರದ ಮೇಲೆ ಕನ್ನಡ ಚಿತ್ರರಂಗದ ಅದ್ಭುತ ಪ್ರತಿಭೆ ಸುಧೀರ್ ಅವರ ಬದುಕಿನ ಬಗ್ಗೆ ಒಂದು ಡೀಪ್ ಡೈವ್ ಮಾಡ್ಲಿದ್ದೇವೆ. ಖಂಡಿತ. ಇದೊಂದು ರೋಚಕವಾದ ಕಥೆ. ಇದು ಕೇವಲ ಒಬ್ಬ ನಟನ ಕಥೆ ಅಲ್ಲ, ಒಂದು ಇಡೀ ಯುಗದ ಕಥೆ ಅಂತಾನೆ ಹೇಳಬಹುದು. ಹೌದು. ಏನ್ ಗೊತ್ತಾ, 1947 ಮೇ 21ರಂದು ಜನಿಸಿದ ಸುಧೀರ್ ಅವರ ಆರಂಭದ ದಿನಗಳು ಕಳೆದಿದ್ದು ಉತ್ತರ ಕರ್ನಾಟಕದ ನಾಟಕ ಕಂಪನಿಗಳಲ್ಲಿ. ನಾಟಕ ಕಂಪನಿಗಳು ಅಂದ ತಕ್ಷಣ ಆ ಕಾಲದ ರಂಗಭೂಮಿ ಎಷ್ಟು ಪ್ರಭಾವಶಾಲಿಯಾಗಿತ್ತೋ ಅನ್ನೋದು ನಮ್ಗೆ ನೆನಪಾಗುತ್ತೆ. ಹೌದು. ನೀವೊಮ್ಮೆ ಈ ಅಂಕಿಅಂಶಗಳನ್ನ ಕೇಳಿ. ಸಿಂಧೂರ ಲಕ್ಷ್ಮಣ ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನ ಪಾತ್ರದಲ್ಲಿ ಅವರು ಬರೋಬ್ಬರಿ 18,000 ಪ್ರದರ್ಶನಗಳನ್ನ ಕಂಡಿದ್ರು. ಅರೆ, 18,000ನಾ? ಓ ಮೈ ಗಾಡ್! ಹೌದು, 18,000. ಇದರ ಜೊತೆಗೆ ಗೌಡ್ರ ಗದ್ಲ ಮತ್ತೆ ಸಂಗೊಳ್ಳಿ ರಾಯಣ್ಣ ನಾಟಕಗಳು ಕೂಡ ಭಾರಿ ಸದ್ದು ಮಾಡಿದ್ವು. ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ಲದ ಆ ಕಾಲದಲ್ಲಿ ಜನ ಎತ್ತಿನ ಗಾಡಿ ಲಾರಿಗಳನ್ನ ಕಟ್ಕೊಂಡು ಬರ್ತಾ ಇದ್ರು. ಆಕ್ಚುಲಿ ಆ 18,000 ಅನ್ನೋ ನಂಬರ್ ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಇವತ್ತು ಒಂದು ನಾಟಕ 100 ಶೋ ಕಂಡ್ರೆ ಅದೇ ದೊಡ್ಡ ವಿಷಯ. ಹೌದು. ಈಗಿನ ಟ್ರೆಂಡ್ಗಳಲ್ಲಿ ಅದು ಅಸಾಧ್ಯ. ಕರೆಕ್ಟ್. ದಿನಕ್ಕೆ 3-4 ಶೋಗಳನ್ನ ಹಬ್ಬ ಜಾತ್ರೆಗಳಲ್ಲಿ ವರ್ಷಗಳ ಕಾಲ ಮಾಡಿದ್ರೆ ಮಾತ್ರ ಆ ನಂಬರ್ ಮುಟ್ಟೋಕ್ ಸಾಧ್ಯ. ಆ ಕಾಲದಲ್ಲಿ ಸರಿಯಾದ ಮೈಕ್ ಸಿಸ್ಟಮ್ ಕೂಡ ಇರ್ಲಿಲ್ವಲ್ವಾ? ಮೈಕ್ ಇಲ್ಲದೆ ಕೊನೆಯ ಸಾಲಿನವರೆಗೂ ಕೇಳುವ ಹಾಗೆ ಗಂಟ್ಲು ಹರಿದುಕೊಂಡು ಡೈಲಾಗ್ ಹೇಳಬೇಕಿತ್ತು. ಎಕ್ಸಾಕ್ಟ್ಲಿ. ರಾತ್ರಿಯಿಡೀ ನಟಿಸೋದು ಮತ್ತೆ ಬೆಳಗ್ಗೆ ಎದ್ದು ಬೇರೆ ಊರಿಗೆ ಪ್ರಯಾಣ ಬೆಳೆಸೋದು, ಇದು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಎಷ್ಟು ಚಾಲೆಂಜಿಂಗ್ ಅಲ್ವಾ? ತುಂಬಾನೇ ಚಾಲೆಂಜಿಂಗ್. ಆದ್ರೆ ಆ ನಾಟಕಗಳು ಜನರ ಜೊತೆ ಎಷ್ಟು ಕನೆಕ್ಟ್ ಆಗಿದ್ವಂದ್ರೆ ಆ ಕನೆಕ್ಷನ್ ಒಮ್ಮೆ ಅಪಾಯಕಾರಿಯಾಗಿ ಕೂಡ ಬದಲಾಗಿತ್ತು. ಅಂದ್ರೆ ಆ ಮಂಗಳೂರಿನ ಘಟನೆ ಬಗ್ಗೆ ಹೇಳ್ತಿದ್ದೀರಾ? ಹೌದು, ಅದೇ. ಮಂಗಳೂರಿನಲ್ಲಿ ಗೌಡ್ರ ಗದ್ಲ ನಾಟಕ ಮುಗಿದ ಮೇಲೆ ಸುಧೀರ್ ಅವರನ್ನ ನೋಡಕ್ಕೆ ಸಾವಿರಾರು ಅಭಿಮಾನಿಗಳು ಮುಗಿಬೀಳ್ತಾರೆ. ಆ ಕತ್ತಲಿನಲ್ಲಿ ನೂಕುನುಗ್ಗಲಾಗಿ ವಾಪಸ್ ಹೋಗ್ತಿದ್ದವರ ಮೇಲೆ ಲಾರಿ ಹರಿದು ಕೆಲವರು ತೀರ್ಕೊಳ್ತಾರೆ. ಅಯ್ಯೋ, ಇದು ನಿಜಕ್ಕೂ ಆಘಾತಕಾರಿ. ಹೌದು. ಈ ಘಟನೆ ಸುಧೀರ್ ಅವರನ್ನ ಕಾಡ್ತಲೇ ಇತ್ತು. ನನ್ನನ್ನ ನೋಡಲು ಬಂದ ಜೀವಗಳಿಗೆ ಹೀಗಾಯ್ತಲ್ಲ ಅಂತ ಅವರು ಜೀವನ ಪೂರ್ತಿ ಮರುಗುತ್ತಿದ್ರಂತೆ, ಕನಸಿನಲ್ಲೂ ಒದರುತ್ತಿದ್ರಂತೆ. ಇದು ಅವರ ಸೂಕ್ಷ್ಮ ಮನಸ್ಸನ್ನ ತೋರಿಸುತ್ತೆ. ಒಬ್ಬ ಕಲಾವಿದನಿಗೆ ಜನಪ್ರಿಯತೆ ಎಷ್ಟು ಖುಷಿ ಕೊಡುತ್ತೋ, ಅದರಿಂದ ಯಾರಿಗೋ ಪ್ರಾಣಾಪಾಯ ಆಯ್ತು ಅಂದಾಗ ಅದು ಕೊಡೋ ಟ್ರಾಮಾ ಅಷ್ಟೇ ಭಯಂಕರವಾಗಿರುತ್ತೆ. ಖಂಡಿತ. ಇಷ್ಟೆಲ್ಲ ಫಾಲೋಯಿಂಗ್ ಇದ್ದ ಈ ಮನುಷ್ಯ ಆಮೇಲೆ ಸಿನಿಮಾ ರಂಗದ ಕಡೆ ಬರ್ತಾರೆ. 1970ರ ದಶಕದಲ್ಲಿ ಬೀಸಿದ ಬಲೆ ಮತ್ತೆ 1977ರ ವೀರ ಸಿಂಧೂರ ಲಕ್ಷ್ಮಣ ಚಿತ್ರಗಳ ಮೂಲಕ ಸಿನಿಮಾಗೆ ಎಂಟ್ರಿ ಕೊಡ್ತಾರೆ. ಆಮೇಲೆ ಮುಂದಿನ 3 ದಶಕಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಅಲ್ವಾ? ಹೌದು. ಅದರಲ್ಲೂ ಅಂಬರೀಷ್, ಪ್ರಭಾಕರ್, ಶಂಕರ್ನಾಗ್ ಅವರ ಸಿನಿಮಾಗಳಲ್ಲಿ ಸುಧೀರ್ ಅವರೇ ಮೇನ್ ವಿಲನ್. ಸಿಬಿಐ ಶಂಕರ್ನ ಬುಲೆಟ್ ಬಸ್ಯ ಪಾತ್ರ ಇವತ್ತಿಗೂ ಐಕಾನಿಕ್. ಹೌದು. ಆಮೇಲೆ SP ಸಾಂಗ್ಲಿಯಾನ 2, ಆಟ ಬೊಂಬಾಟ, ಈ ಪಾತ್ರಗಳು ಕೂಡ ಅಷ್ಟೇ ಫೇಮಸ್. ಆದ್ರೆ ನನ್ಗೊಂದು ಪ್ರಶ್ನೆ ಕಾಡುತ್ತೆ. ರಂಗಭೂಮಿಯಲ್ಲಿ ಅಷ್ಟು ವಿಭಿನ್ನ ಪಾತ್ರಗಳನ್ನ ಮಾಡಿದವ್ರನ್ನ ಸಿನಿಮಾದಲ್ಲಿ ಬರೀ ವಿಲನ್ ಆಗಿ ಮಾತ್ರ ಟೈಪ್ ಕ್ಯಾಸ್ಟ್ ಮಾಡಿದ್ ಯಾಕೆ? ಇದು ಅವರ ಪ್ರತಿಭೆಗೆ ಮಾಡಿದ ಅನ್ಯಾಯ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ನಾವು ಇಂಡಸ್ಟ್ರಿ ಎಕನಾಮಿಕ್ಸ್ ಬಗ್ಗೆ ಯೋಚನೆ ಮಾಡಬೇಕು. ಆ ಕಾಲದ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಟೈಪ್ ಕ್ಯಾಸ್ಟಿಂಗ್ ಅನ್ನೋದು ಒಂದು ಬಿಸ್ನೆಸ್ ಫಾರ್ಮುಲಾ ಆಗಿತ್ತು. ಓಕೆ. ಅಂದ್ರೆ ಹೀರೋ ಎಲಿವೇಟ್ ಆಗ್ಬೇಕು ಅಂದ್ರೆ ವಿಲನ್ ಸ್ಟ್ರಾಂಗ್ ಇರಬೇಕಿತ್ತು ಅಂತ. ಎಕ್ಸಾಕ್ಟ್ಲಿ. ವಿಲನ್ ಎಷ್ಟು ಕ್ರೂರವಾಗಿರ್ತಾನೋ ಆತನನ್ನ ಒಡೆದಾಗ ಹೀರೋಗೆ ಅಷ್ಟೇ ಚಪ್ಪಾಳೆ ಸಿಕ್ತಿತ್ತು. ಸುಧೀರ್ ಅವರ ಆ ಎತ್ತರ, ಆ ಗಾಂಭೀರ್ಯ ಮತ್ತೆ ಅವರ ಆ ಬೇಸ್ ವಾಯ್ಸ್ ನಿರ್ದೇಶಕರಿಗೆ ಪರ್ಫೆಕ್ಟ್ ವಿಲನ್ ಆಗಿ ಕಾಣ್ತು. ಒಮ್ಮೆ ಆ ಫಾರ್ಮುಲಾ ವರ್ಕ್ ಆದ್ಮೇಲೆ ಪ್ರೊಡ್ಯೂಸರ್ಸು ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ. ಹೌದು.
ಅದಕ್ಕೆ ಅವರು ಕನ್ನಡ ಚಿತ್ರರಂಗದ ಪರ್ಮನೆಂಟ್ ವಿಲನ್ ಆಗಿ ಟೈಪ್ ಕ್ಯಾಸ್ಟ್ ಆದ್ರು. ಆದ್ರೆ ಇಲ್ಲಿ ಅಚ್ಚರಿ ಏನಂದ್ರೆ ಸ್ಕ್ರೀನ್ ಮೇಲೆ ಯಾವಾಗ್ಲೂ ಸಿಗರೇಟು ಸೇದುತ್ತಾ ರೌಡಿಯಾಗಿ ಕಾಣ್ತಿದ್ದ ಈ ವ್ಯಕ್ತಿಗೆ ರಿಯಲ್ ಲೈಫ್ನಲ್ಲಿ ಯಾವುದೇ ಚಟಗಳಿರ್ಲಿಲ್ಲ. ಹೌದು, ಇದು ಅವರ ವ್ಯಕ್ತಿತ್ವದ ಇನ್ನೊಂದು ಮುಖ. ಅವರು ಎಷ್ಟು ಸಾತ್ವಿಕರು ಅಂದ್ರೆ ಸಿನಿಮಾದಲ್ಲಿ ಆಕ್ಟಿಂಗ್ ಆಗಿ ಸಿಗರೇಟ್ ಸೇದೋಕೆ ಕೂಡ ಮುಜುಗರ ಪಡ್ತಿದ್ರಂತೆ. ತಮ್ಮ ಪಾಡಿಗೆ ತಾವು ರಂಗಭೂಮಿ ಕಲಾವಿದೆ ಮಾಲತಿಯವರನ್ನ ಮದುವೆಯಾಗಿ ಸಿಂಪಲ್ ಆಗಿ ಜೀವನ ನಡೆಸ್ತಿದ್ರು. ಇದನ್ನೇ ನಾವು ಪ್ರೊಫೆಷನಲಿಸಂ ಅನ್ನೋದು. ತಮ್ಮ ಪರ್ಸನಲ್ ವ್ಯಾಲ್ಯೂಸ್ನ ಬಿಟ್ಕೊಡದೆ ಕ್ಯಾಮೆರಾ ಮುಂದೆ ಆ ಕ್ರೂರತೆಯನ್ನ ಅಷ್ಟು ಪ್ರಾಮಾಣಿಕವಾಗಿ ತೋರಿಸ್ತಿದ್ರು. ಜನ ನಿಜವಾಗ್ಲೂ ಇವರು ರೌಡಿನೇ ಅಂತ ನಂಬುವಷ್ಟು ಪರ್ಫೆಕ್ಟ್ ಆಗಿ ನಡೆಸ್ತಿದ್ರು. ಹೌದು, ಅದೇ ಪಾಪ್ಯುಲಾರಿಟೀಸ್ ಇಟ್ಕೊಂಡು ಅವರು ರಾಜಕೀಯಕ್ಕೂ ಬಂದರು. 1989ರಲ್ಲಿ ಎಸ್ ಬಂಗಾರಪ್ಪನವರ ಕರ್ನಾಟಕ ಕ್ರಾಂತಿ ರಂಗ ಪಕ್ಷದಿಂದ ಸಾಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಓ ಹೌದಾ? ಆದ್ರೆ ಅಲ್ಲಿ ಅವ್ರಿಗೆ ಯಶಸ್ಸು ಸಿಗ್ಲಿಲ್ಲ ಅನ್ಸುತ್ತೆ. ಹೌದು, ಅಲ್ಲಿ ಸೋಲಾಯಿತು. ಆಮೇಲೆ ಅವರು ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿಯೂ ಕೆಲಸ ಮಾಡಿದ್ರು. ಇಲ್ಲಿ ನಮಗೆ ಗೊತ್ತಾಗೋದೇನೆಂದ್ರೆ ಸಿನಿಮಾದ ಸ್ಟಾರ್ಡಮ್ ರಾಜಕೀಯದಲ್ಲಿ ಆಟೋಮ್ಯಾಟಿಕ್ ಆಗಿ ವೋಟ್ ಆಗಿ ಕನ್ವರ್ಟ್ ಆಗಲ್ಲ ಅಲ್ವಾ? ಖಂಡಿತ ಆಗಲ್ಲ. ಇದನ್ನ ಪೊಲಿಟಿಕಲ್ ಸೈಕಾಲಜಿಯಲ್ಲಿ ಪ್ಯಾರಾಸೋಷಿಯಲ್ ರಿಲೇಶನ್ಶಿಪ್ ಅಂತಾರೆ. ಅಂದ್ರೆ ಸ್ಕ್ರೀನ್ ಮೇಲಿನ ಪಾತ್ರದ ಮೇಲಿನ ಆಕರ್ಷಣೆ ಮತದಾನ ಕೇಂದ್ರದ ಒಳಗೆ ಕೆಲ್ಸ ಮಾಡಲ್ಲ. ಕರೆಕ್ಟ್. ಜನ ತಮ್ಮ ಊರಿನ ಅಭಿವೃದ್ಧಿಯನ್ನ ಒಬ್ಬ ನಟನ ಕೈಗೆ ಕೊಡೋಕೆ ಸ್ವಲ್ಪ ಯೋಚಿಸ್ತಾರೆ. ಹೌದು, ರಾಜಕೀಯದಲ್ಲಿ ಗೆಲ್ಲಲು ತಳಮಟ್ಟದ ಸಂಘಟನೆ ಮತ್ತು ವರ್ಷಗಳ ಕಾಲ ಜನರ ಜೊತೆಗಿನ ಕಮಿಟ್ಮೆಂಟ್ ಬೇಕಾಗತ್ತೆ. ಇದು ಕೇವಲ ಜನಪ್ರಿಯತೆಯನ್ನ ಬಳಸಿಕೊಳ್ಳುವ ಒಂದು ಪ್ರಯತ್ನ ಆಗಿತ್ತೇ ಹೊರತು ಬೇರೇನಲ್ಲ ಅಂತ ಈ ಸೋಲಿನಿಂದ ಸ್ಪಷ್ಟವಾಗತ್ತೆ. ನಿಜ. ಆದ್ರೆ ರಾಜಕೀಯದಲ್ಲಿ ಸೋತ್ರೂ ಸಿನಿಮಾದಲ್ಲಿ ಅವರ ಬೇಡಿಕೆ ಏನೇನೂ ಕಡಿಮೆ ಆಗಿರಲಿಲ್ಲ. ಆದ್ರೆ ಇಷ್ಟೆಲ್ಲ ಶಿಸ್ತಿನಿಂದ ಇದ್ದ ಅವರ ಬದುಕಲ್ಲಿ ಒಂದು ದಿನ ದೊಡ್ಡ ದುರಂತ ನಡೆದೋಯ್ತು. ಅವರ ಡೆಡಿಕೇಶನ್ ಅವರ ಪ್ರಾಣಕ್ಕೇ ಎರವಾಯ್ತು. ಅಂದ್ರೆ ಆ ದಂಡನಾಯಕ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ನಡೆದ ಘಟನೆ ಅಲ್ವಾ? ಹೌದು, ಅದೇ. ಆ ದಿನ ಒಂದು ಫೈಟಿಂಗ್ ಸೀನ್ನಲ್ಲಿ ಮೇಲಿಂದ ಕೆಳಕ್ಕೆ ಜಿಗಿಯಬೇಕಿತ್ತು. ದುರದೃಷ್ಟವಶಾತ್ ಅಂದು ಸ್ಟಂಟಬಲ್ ಬಂದಿರಲಿಲ್ಲ. ಪ್ರೊಡ್ಯೂಸರ್ಗೆ ಲಾಸ್ ಆಗ್ಬಾರ್ದು ಅಂತ ಸುಧೀರ್ ಅವರೇ ಆ ಜಂಪ್ ಮಾಡೋಕ್ ರೆಡಿಯಾದ್ರು. ಯಾವ ಸೇಫ್ಟಿ ಮೆಷರ್ಸ್ ಇಲ್ದೆ ಆ ಥರ ಮಾಡೋದು ತುಂಬಾ ರಿಸ್ಕಿ. ಹೌದು, ಕೆಳಗೆ ಹಾಕಿದ್ದ ಬೆಡ್ನಲ್ಲಿ ವಿಪರೀತ ಧೂಳಿತ್ತು. ಇವರು ಜಿಗಿದ ರಭಸಕ್ಕೆ ಆ ಧೂಳು ಬಾಂಬ್ ಬ್ಲಾಸ್ಟ್ ಆದ ಹಾಗೆ ಎದ್ದು ನೇರವಾಗಿ ಅವರ ಶ್ವಾಸಕೋಶಕ್ಕೆ ಸೇರ್ಕೊಂಡಿತ್ತು. ಮೈ ಗಾಡ್, ಇದು ಆ ಕಾಲದ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಎಷ್ಟು ಕಳಪೆಯಾಗಿತ್ತು ಅನ್ನೋದನ್ನ ತೋರಿಸುತ್ತೆ. ಹೌದು, ಅದರಿಂದ ಅವರಿಗೆ ಸಿವಿಯರ್ ಡಸ್ಟ್ ಅಲರ್ಜಿ ಶುರುವಾಯಿತು. 5-6 ತಿಂಗಳು ಆಕ್ಸಿಜನ್ ಸಿಲಿಂಡರ್ ಮೂಲಕವೇ ಉಸಿರಾಡಬೇಕಾದ ದುಸ್ಥಿತಿ ಬಂತು. ಕೊನೆಗೆ ಜೂನ್ 13, 1999ರಂದು ತಮ್ಮ 52ನೇ ವಯಸ್ಸಿನಲ್ಲೇ ಅವರು ತೀರ್ಕೊಂಡ್ರು. ಇದು ನಿಜಕ್ಕೂ ಹೃದಯ ವಿದ್ರಾವಕ. ಆ ಬೆಡ್ನಲ್ಲಿ ಶೇಖರಣೆಯಾಗಿದ್ದ ಧೂಳು ಒಮ್ಮೆಲೆ ಉಸಿರಾಟದ ಮೂಲಕ ಹೋದಾಗ ಲಂಗ್ಸ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರುತ್ತೆ. ಇವತ್ತಿನ ಅಡ್ವಾನ್ಸ್ಡ್ ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದಿದ್ರೆ ಅವರನ್ನ ಉಳಿಸಬಹುದಿತ್ತೇನೋ? ಹೌದು, ಅಂದಿನ ಸೀಮಿತ ವೈದ್ಯಕೀಯ ಸೌಲಭ್ಯಗಳು ಅವರನ್ನ ಉಳಿಸಿರಲಿಲ್ಲ. ಒಂದು ಸಣ್ಣ ಜಂಪ್ ಅವರ ಇಡೀ ಬದುಕನ್ನೇ ಮುಗಿಸ್ಬಿಡ್ತು. ಅವರ ಸಾವಿನ ನಂತರ ಕನ್ನಡ ಚಿತ್ರರಂಗದಲ್ಲಿ ವಿಲನ್ ಪಾತ್ರಗಳಿಗೆ ದೊಡ್ಡ ನಿರ್ವಾತವೇ ಸೃಷ್ಟಿಯಾಯಿತು. ಆದ್ರೆ ಅವರ ಲೆಗಸಿ ಇಂದಿಗೂ ಜೀವಂತವಾಗಿದೆ ಅಲ್ವಾ? ಅವರ ಮಕ್ಕಳಾದ ನಂದಕಿಶೋರ್ ಮತ್ತೆ ತರುಣ್ ಸುಧೀರ್ ಇಂದು ಯಶಸ್ವಿ ನಿರ್ದೇಶಕರು. ಹೌದು, ಕಾಟೇರ, ರಾಬರ್ಟ್ನಂತಹ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನ ಕೊಟ್ಟಿದ್ದಾರೆ. ತಂದೆಯ ಆ ಡೆಡಿಕೇಶನ್ ಅನ್ನ ಮಕ್ಕಳು ತಮ್ಮ ಕೆಲಸದ ಮೂಲಕ ಮುಂದುವರಿಸಿಕೊಂಡು ಹೋಗ್ತಿರೋದು ನಿಜಕ್ಕೂ ಖುಷಿಯ ವಿಚಾರ. ಖಂಡಿತ. ಒಬ್ಬ ಕಲಾವಿದನ ಅಸಲಿ ಗೆಲುವು ಇರೋದೇ ಅವರ ಪರಂಪರೆಯಲ್ಲಿ. ನಿಜ. ಈ ಸುಧೀರ್ ಅವರ ಇಡೀ ಬದುಕಿನ ಕಥೆಯನ್ನ ನೋಡಿದಾಗ ನಮ್ಮನ್ನೆಲ್ಲ ಕಾಡುವ ಒಂದು ಆಳವಾದ ಪ್ರಶ್ನೆ ಇದೆ. ನಮ್ಮ ಕೆಲಸದ ಮೇಲಿನ ಆ ಸಮರ್ಪಣಾ ಭಾವ ಅಥವಾ ಡೆಡಿಕೇಶನ್ಗೂ ಮತ್ತೆ ನಮ್ಮ ಸ್ವಂತ ರಕ್ಷಣೆಗೂ ಇರುವ ಗೆರೆಯನ್ನ ನಾವು ಎಲ್ಲಿ ಎಳಿಬೇಕು? ಇದೊಂದು ಬಹುಮುಖ್ಯವಾದ ಚಿಂತನೆ. ಹೌದು, ಕೆಲಸದ ಮೇಲಿನ ನಮ್ಮ ನಿಷ್ಠೆ ಎಷ್ಟೇ ಪ್ರಾಮಾಣಿಕವಾಗಿದ್ರೂ ಅದು ನಮ್ಮ ಪ್ರಾಣಕ್ಕೆ ಕುತ್ತು ತರುವ ಹಂತಕ್ಕೆ ಹೋಗಬಾರ್ದು ಅಲ್ವಾ? ಎಷ್ಟೋ ಬಾರಿ ನಾವು ಪ್ರೊಫೆಷನ್ಗೆ 100ಕ್ಕೆ 100 ನ್ಯಾಯ ಒದಗಿಸ್ತೀವಿ ಅಂತ ನಮ್ಮ ಸೇಫ್ಟಿಯನ್ನೇ ಕಡೆಗಣಿಸ್ತೀವಿ. ಹೌದು, ಸುಧೀರ್ ಅವರ ಕಥೆ ನಮ್ಮನ್ನ ನಾವು ಎಲ್ಲಿ ರಕ್ಷಿಸಿಸ್ಕೋಬೇಕು ಅನ್ನೋದನ್ನ ಮರುಚಿಂತನೆ ಮಾಡುವಂತೆ ಮಾಡುತ್ತೆ. ಎಕ್ಸಾಕ್ಟ್ಲಿ. ಡೆಡಿಕೇಶನ್ ಅನ್ನೋದು ನಮ್ಮ ಬದುಕನ್ನ ಕಟ್ಟಬೇಕೇ ಹೊರತು ವಿನಾಶಕ್ಕೆ ಕಾರಣ ಆಗಬಾರ್ದು. ಈ ಒಂದು ಪ್ರಶ್ನೆಯನ್ನ ನಿಮ್ಮ ಆಲೋಚನೆಗೆ ಬಿಡುತ್ತಾ ಇವತ್ತಿನ ಈ ಡೀಪ್ ಡೈವ್ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ.